ಸುಲೋಚನಾ, ಮಂಗಳವಾಗಲಿ. ಅಳುತ್ತಿರುವೆಯ ಸುಲೋಚನಾ? ಅತ್ತೆಯವರೇ, ಅದು ನಾನು ಅವರೊಡನೆ ಮಾತನಾಡಿದ ಮೇಲೆ ನಿನಗೆ ಸಹಿಸಲಾರದಷ್ಟು ವೇದನೆಯಾಗಿರಬೇಕಲ್ಲವೇ? ತಂದೆಯಂತೆ ಮಗ, ತಂದೆಯೊಡನೆ ಮಾತನಾಡಿ ನಾನು ದುಃಖ ಪಡುವಂತಾಯಿತು. ಮಗನೊಂದಿಗೆ ಮಾತನಾಡಿ ನೀನು ದುಃಖಿಸುವಂತಾಯಿತು. ಇಂದ್ರಜಿತು ಏನು ಹೇಳಿದ? ಅತ್ತೆಯವರೇ, ಯುದ್ಧವನ್ನು ಗೆಲ್ಲಲು ಯಾವ ತಂತ್ರ ಬೇಕಾದರೂ ಮಾಡಬಹುದಂತೆ, ಸ್ತ್ರೀ ಹತ್ಯೆ ಮಾಡಿದರೂ ತಪ್ಪಿಲ್ಲವಂತೆ. ನಿಮ್ಮ ಮಾವನವರು ಇದನ್ನೇ ಹೇಳಿದರು ಸುಲೋಚನಾ. ಅವರು ಯುದ್ಧದಲ್ಲಿ ರಾಮನನ್ನು ಪರಾಭವಗೊಳಿಸಲು ಏನು ಮಾಡಿದರೂ ಸಮ್ಮತವಂತೆ. ಧರ್ಮ ಅಧರ್ಮಗಳ ವಿವೇಚನೆ ಬೇಕಾಗಿಲ್ಲವಂತೆ. ಅತ್ತೆಯವರೇ, ಇವರು ನಿಜವಾಗಲೂ ಗೆಲುವು ಸಾಧಿಸುತ್ತಾರೆ. ಸೀತೆಯ ಹತ್ಯೆಯಾದ ಮೇಲೆ ರಾಮ ಸುಮ್ಮನಿರುತ್ತಾನೆ. ಸೀತೆಗಾಗಿ ಸಾಗರವನ್ನು ದಾಟಿ ಬಂದ ಅವನು ಸೀತೆಯೇ ಇಲ್ಲವೆಂದ ಮೇಲೆ ಅದಕ್ಕೆ ಕಾರಣರಾದವರನ್ನು ಸುಮ್ಮನೆ ಬಿಡುತ್ತಾನೆ. ಅತ್ತೆಯವರೇ, ರಾಮನ ಆಕ್ರೋಶದಿಂದ ಮುಂದೆ ಇನ್ನೇನು ಅನಾಹುತ ಕಾದಿದೆಯೋ ಎಂದು ನನಗೆ ಭಯವಾಗುತ್ತಿದೆ. ಸ್ತ್ರೀ ಹತ್ಯೆಯ ಪಾಪ ಶಾಪವಾಗಿ ಯಾವ ರೀತಿ ಕಾಡುತ್ತದೆಯೋ ಎಂದು ನನಗೆ ಭೀತಿಯಾಗಿದೆ. ಅದೇ ಆತಂಕ ನನ್ನನ್ನು ಬಾಧಿಸುತ್ತಿದೆ ಸುಲೋಚನಾ. ಆದರೆ ನನಗೆ ಒಂದು ಸಮಾಧಾನ ವಿಷಯ ಹೊಳೆಯಿತು. ಅದನ್ನು ನಿನಗೆ ಹೇಳಿದರೆ ನೀನು ಸಮಾಧಾನ ಪಡುವೆ ಎಂದುಕೊಂಡು ಇಲ್ಲಿಗೆ ಬಂದೆ. ಅದೇನೆಂದು ಹೇಳಿ ಅತ್ತೆಯವರೇ. ಸುಲೋಚನಾ, ಇಂದ್ರಜಿತುವು ನಿಜವಾದ ಸೀತೆಯನ್ನು ಹತ್ಯೆ ಮಾಡಿರುವುದಿಲ್ಲ ಎಂದು ನನ್ನ ಭಾವನೆ. ಹೌದೇ ಅತ್ತೆಯವರೇ? ನಿಮ್ಮ ಮಾತು ನಿಜವೇ? ನನ್ನ ಪತಿಯಿಂದ ಸ್ತ್ರೀ ಹತ್ಯೆ ಆಗಿಲ್ಲವೆಂದು ನಾನು ನಂಬಲೆ? ಸುಲೋಚನಾ, ಇಂದ್ರಜಿತುವು ಮಾಯಾವಿದ್ಯೆಯಲ್ಲಿ ಪರಿಣತನೆಂಬುದು ನಿನಗೆ ತಿಳಿಯದೆ ಯುದ್ಧದಲ್ಲಿ ತನ್ನ ಮಾಯಾವಿದ್ಯೆಯನ್ನು ಹಲವು ಸಲ ಪ್ರಯೋಗಿಸಿಲ್ಲವೇ? ಸೀತೆಯ ಹತ್ಯೆಯ ಭ್ರಾಂತಿ ಮೂಡಿಸಿ ರಾಮನ ಧೈರ್ಯಗುಂದಿಸಬೇಕೆಂದು ಈ ತಂತ್ರವನ್ನು ಮಾಡಿರಬೇಕು. ಇದು ನಿಜವೆನ್ನುತ್ತೀರಾ? ನಿನ್ನ ಮಾವನವರೇ ರಾಮನ ಮಾಯಾ ಶಿರಸ್ಸನ್ನು ಸೃಷ್ಟಿ ಮಾಡಿ ಸೀತೆಯನ್ನು ನಂಬಿಸಲು ಪ್ರಯತ್ನಿಸಲಿಲ್ಲವೇ? ಅದೇ ರೀತಿ ನನ್ನ ಮಗನು ಇನ್ನೊಂದು ಮಾಯೆಯನ್ನು ಸೃಷ್ಟಿಸಿರಬಾರದೇಕೆ? ಹಾಗಾದರೆ ಅತ್ತೆಯವರೇ, ನನ್ನ ಪತಿಯಿಂದ ನಿಜವಾದ ಸೀತೆ ಹತ್ಯೆಯಾಗಿಲ್ಲ ಅಲ್ಲವೇ? ನನಗೇನೋ ಹಾಗನ್ನಿಸುತ್ತಿದೆ. ಮಾಯಾ ಸೀತೆಯ ಹತ್ಯೆ ಮಾಡಿ ವಾನರ ಸೈನ್ಯದಲ್ಲಿ ಗೊಂದಲ ಉಂಟು ಮಾಡಿ ರಾಮ ದುಃಖದಿಂದ ಕುಸಿದು ಹೋಗಲಿ ಎಂದು ಈ ತಂತ್ರ ಮಾಡಿರಬೇಕು. ಅತ್ತೆಯವರೇ, ನೀವು ಹೇಳಿದ ಮಾತು ಸತ್ಯವಾದರೆ ಅದಕ್ಕಿಂತ ಸಂತೋಷವಾದ ಸಮಾಧಾನಕರವಾದ ವಿಷಯ ಬೇರೆ ಯಾವುದೂ ಇಲ್ಲ. ಖಂಡಿತ ಸುಲೋಚನಾ, ಇಷ್ಟರಲ್ಲೇ ಸತ್ಯವೇನೆಂದು ತಿಳಿಯಬಹುದು. ಆದರೆ ಅದಕ್ಕೆ ಮೊದಲು ಸೀತೆ ಅಶೋಕವನದಲ್ಲಿರುವಳೋ ಇಲ್ಲವೋ ಎಂಬುದನ್ನು ತಿಳಿಯಬೇಕು. ಹೌದು ಅತ್ತೆಯವರೇ, ಆ ವಿಷಯ ಬೇಗ ತಿಳಿಯಬೇಕು, ಬೇಗ ತಿಳಿಯಬೇಕು. ಇವರು ಸೀತೆಯ ಕಾವಲಿಗಾಗಿ ನೇಮಿತರಾದ ರಾಕ್ಷಸಿಯರಲ್ಲವೇ? ಇನ್ನೇನು ಮಾಡುತ್ತಿದ್ದಾರೆ? ಕಾವಲು ಕಾಯುವುದನ್ನು ಬಿಟ್ಟು ಇಲ್ಲಿ ಏಕೆ ಬಂದಿದ್ದಾರೆ? ಅಂದರೆ ಸೀತೆ ಅಶೋಕವನದಲ್ಲಿಲ್ಲವೇ?
ಅವಳು ಅಲ್ಲಿಲ್ಲ ಎಂದ ಮೇಲೆ ಇಂದ್ರಜಿತು ಸೀತೆಯ ಹತ್ಯೆ ಮಾಡಿದ್ದು ಸತ್ಯವೇ? ಇಲ್ಲ ಇಲ್ಲ, ಹಾಗಾಗಲು ಸಾಧ್ಯವಿಲ್ಲ. ಇವರನ್ನೇ ಕೇಳಿಬಿಡುತ್ತೇನೆ. ಗೆಳತಿಯರೇ, ನೀವೇಕೆ ಇಲ್ಲಿರುವಿರಿ? ನೀವು ಸೀತೆಯ ಬಳಿ ಇರಬೇಕಾಗಿತ್ತಲ್ಲವೇ? ಹೌದು ತ್ರಿಜಟೆ, ನಾವು ಅಲ್ಲಿಯೇ ಇರಬೇಕಾಗಿತ್ತು. ಮತ್ತೆ ಸೀತೆಯ ಕಾವಲನ್ನು ಕಾಯುವುದು ಬಿಟ್ಟು ಇಲ್ಲೇನು ಮಾಡುತ್ತಿರುವಿರಿ? ರಾವಣ ಪ್ರಭುವಿನ ಆಜ್ಞೆ ತ್ರಿಜಟೆ. ಇನ್ನು ನೀವು ಸೀತೆಯ ಕಾವಲು ಕಾಯುವ ಅಗತ್ಯವಿಲ್ಲ. ಅಶೋಕವನಕ್ಕೆ ಯಾರೂ ನುಸುಳದಂತೆ ಎಚ್ಚರಿಕೆಯಿಂದ ಕಾವಲು ಕಾಯುವಂತೆ ಆಜ್ಞೆ ಮಾಡಿದ್ದಾರೆ. ಅದಕ್ಕಾಗಿ ನಾವಿಲ್ಲಿರುವುದು. ಹಾಗಾದರೆ ಗೆಳತಿಯರೇ, ಸೀತೆ ಅಶೋಕವನದಲ್ಲಿಲ್ಲವೇ? ನಮಗೆ ತಿಳಿಯದು ತ್ರಿಜಟೆ. ನಾವು ಇಲ್ಲಿಗೆ ಬಂದು ಬಹಳ ಹೊತ್ತಾಯಿತು. ಹಾಗಾದರೆ ಸೀತೆ ಅಲ್ಲಿ ಇಲ್ಲವೇ? ಅಥವಾ ಸೀತೆಯನ್ನು ಬೇರೆ ಕಡೆಗೆ ಸಾಗಿಸಿರಬಹುದೇ? ಅಥವಾ ಯಾವುದಕ್ಕೂ ನಾನೇ ಹೋಗಿ ನೋಡುವುದು ಒಳ್ಳೆಯದು. ತ್ರಿಜಟೆ, ರಾಮಚಂದ್ರ, ಯಾವ ವಾರ್ತೆಯನ್ನು ಹನುಮಂತನಿಂದ ಕೇಳಿ ನೀನು ಸಂಕಟದ ಉರಿಯಲ್ಲಿ ಬೇಯುತ್ತಿರುವೆಯೋ ಆ ವಾರ್ತೆ ಸಂಭವವೆಂದು ನನಗೆ ಅನಿಸುತ್ತಿಲ್ಲ. ಏಕೆಂದರೆ ಸೀತೆಯ ಬಗ್ಗೆ ರಾವಣನ ಅಭಿಪ್ರಾಯವೇನೆಂದು ನನಗೆ ಚೆನ್ನಾಗಿ ಗೊತ್ತು. ಅವನು ಯಾವ ಕಾರಣಕ್ಕೂ ಸೀತೆಯನ್ನು ಕೊಲ್ಲುವುದು ಸಾಧ್ಯವೇ ಇಲ್ಲ. ಹಾಗಾದ್ರೆ ಹನುಮಂತನು ರಣರಂಗದಲ್ಲಿ ಕಂಡ ಆ ಘೋರ ದೃಶ್ಯ ಸುಳ್ಳೆ? ದುಃಖದಿಂದ ತಲ್ಲಣಿಸುತ್ತಾ ಅದನ್ನು ನೋಡಿದ ವಾನರ ಸೇನೆ ಕಂಡದ್ದಾದ್ರೂ ಏನನ್ನು? ರಾಮಚಂದ್ರ, ಹನುಮಂತ ವಾನರ ವೀರರು ಕಂಡದ್ದು ಸುಳ್ಳು ಎಂದು ನಾನು ಹೇಳುತ್ತಿಲ್ಲ. ಆದರೆ ಅವರು ಕಂಡದ್ದೇ ಸತ್ಯವೆಂದು ಭಾವಿಸುವುದು ಬೇಡವೆಂದು ಹೇಳುತ್ತಿದ್ದೇನೆ. ವಿಭೀಷಣ, ನಿನ್ನ ಅಭಿಪ್ರಾಯದಲ್ಲಿ ನಾವು ದುಃಖಿಸುವಂತಹ ಘಟನೆ ನಡೆದೇ ಇಲ್ಲವೆಂದು ಹೇಳುತ್ತೀಯಾ? ಹೌದು ಲಕ್ಷ್ಮಣ, ನನ್ನ ಅಭಿಪ್ರಾಯವೂ ಅದೇ. ಏಕೆಂದರೆ ರಾವಣನ ಅಂತರಂಗವನ್ನು ನಾನು ಚೆನ್ನಾಗಿ ಬಲ್ಲೆ. ಅವನು ಕಳ್ಳನಂತೆ ಮೋಹಪಟ್ಟು ಕದ್ದು ತಂದ ಸೀತೆಯನ್ನು ಕೊಲ್ಲಲು ಹೇಗೆ ಸಾಧ್ಯ? ನೀನೇ ಆಲೋಚಿಸು. ಅವನು ಆ ಕಾರ್ಯವನ್ನು ಮಾಡುವಂತಿದ್ದರೆ ನೀವೆಲ್ಲ ಲಂಕೆಗೆ ಬರುವ ಮೊದಲೇ ಆಗಿ ಹೋಗುತ್ತಿತ್ತು. ಹಾಗಾದರೆ ಹನುಮಂತ ಕಂಡಂತೆ, ನಮ್ಮ ವಾನರ ವೀರರು ಕಂಡಂತೆ ಆ ದುಷ್ಟ ಇಂದ್ರಜಿತ್ತು ಕೊಂದಿದ್ದು ಯಾರನ್ನು? ಸುಗ್ರೀವ, ಅದು ಸೀತೆಯಲ್ಲದೆ ಬೇರೆ ಯಾರೋ ಆಗಿರಬಹುದು. ಏಕೆಂದರೆ ಯಾರ ಕಣ್ಣಿಗೂ ಕಾಣಿಸಲು ಸಾಧ್ಯವಾಗದ ಸೀತಾದೇವಿ ರಣರಂಗದಲ್ಲಿ ಕಾಣಿಸಲು ಹೇಗೆ ಸಾಧ್ಯ? ಅದು ಇಂದ್ರಜಿತು ಆಕೆಯನ್ನು ಕರೆತರುವುದು ಅಸಂಭವ. ವಿಭೀಷಣ, ಹಾಗಾದ್ರೆ ಇಂದ್ರಜಿತು ರಣರಂಗದಲ್ಲಿ ಅಂತಹ ಕೃತ್ಯ ಮಾಡಲು ಹೇಗೆ ಸಾಧ್ಯವಾಯಿತು? ರಾಮಚಂದ್ರ, ಆ ರಾವಣ ಮತ್ತು ಇಂದ್ರಜಿತುವಿನ ಹಿಂದಿನ ಕೃತ್ಯಗಳನ್ನು ನೆನಪು ಮಾಡಿಕೊಂಡರೆ ನಿನ್ನ ಸಂದೇಹಕ್ಕೆ ಉತ್ತರ ದೊರೆಯುತ್ತದೆ. ನನ್ನ ದೃಷ್ಟಿಯಲ್ಲಿ ಆ ಇಂದ್ರಜಿತು ಹತ್ಯೆ ಮಾಡಿದ್ದು ನಿಜವಾದ ಸೀತಾದೇವಿಯನ್ನಲ್ಲ, ಮಾಯಾ ಸೀತೆಯನ್ನ. ತ್ರಿಜಟೆ, ನಿಲ್ಲು ನಿಲ್ಲು, ನೀನು ಹೋಗಬೇಡ. ನನ್ನನ್ನು ತಡೆಯುತ್ತೀಯ ಗೆಳತಿ? ಏನು ಮಾಡುವುದು ತ್ರಿಜಟೆ? ಯಾರನ್ನು ಬಿಡಬಾರದೆಂದು ಪ್ರಭುವಿನ ಆಜ್ಞೆಯಾಗಿದೆಯಲ್ಲ. ಅದೆಲ್ಲ ಹೊರಗಿನವರಿಗೆ, ಅರಮನೆಯವರಿಗಲ್ಲ. ನಾನು ಮೊದಲಿನಿಂದಲೂ ಸೀತೆಯ ಯೋಗಕ್ಷೇಮ ನೋಡುತ್ತಿಲ್ಲವೇ? ನನ್ನನ್ನು ಈಗ ಹೋಗಬಾರದು ಎಂದು ಏಕೆ ತಡೆಯುತ್ತಾರೆ? ಏನೇ ಆದರೂ ನಾವು ಹೋಗಿ ಪ್ರಭುಗಳ ಅಪ್ಪಣೆಯನ್ನು ಪಡೆದು ಬರುತ್ತೇವೆ. ಇಲ್ಲವಾದರೆ ನಮ್ಮನ್ನೇ ದಂಡಿಸಿದರೆ ಕಷ್ಟ. ಆಗಲಿ, ನೀವು ಹೋಗಿ ಪ್ರಭುಗಳ ಅಪ್ಪಣೆ ಪಡೆದು ಬನ್ನಿ. ನಾನು ಇಲ್ಲಿಯೇ ಕಾಯುತ್ತಿರುತ್ತೇನೆ. ವಿಚಿತ್ರವಾಗಿದೆಯಲ್ಲ,
ಎಂದೂ ಇಲ್ಲದಷ್ಟು ಅಶೋಕವನಕ್ಕೆ ಕಾವಲು ಏಕೆ? ಇದಕ್ಕೂ ಸೀತೆಯ ಹತ್ಯೆಯ ವಿಷಯಕ್ಕೂ ಏನೂ ಸಂಬಂಧವಿರಬೇಕು. ಪ್ರಣಾಮಗಳು ಮಹಾಪ್ರಭು. ಎಲೆ ದೂತ, ನಮ್ಮ ಶತ್ರುಗಳು ಮತ್ತೆ ಯುದ್ಧ ಮಾಡಲು ಆಲೋಚಿಸಿರುವರೇ? ಇಲ್ಲ ಪ್ರಭು, ಬಿಡಾರಗಳಿಂದ ಯಾರೂ ಹೊರಗೆ ಬಂದೇ ಇಲ್ಲ. ರಾಮಲಕ್ಷ್ಮಣರಾಗಲಿ, ವಾನರ ವೀರರಾಗಲಿ, ವಾನರ ಸೈನ್ಯವಾಗಲಿ ರಣರಂಗದಲ್ಲಿ ಕಾಣುತ್ತಿಲ್ಲ. ಅವರೆಲ್ಲ ಮಾಯಾಸೀತೆ ವಧೆಯಿಂದ ದಿಕ್ಕೆಟ್ಟು ಹೋಗಿರಬೇಕು ಪ್ರಭು. ಅದು ನಿಜ, ಅವರೆಲ್ಲ ದಿಕ್ಕೆಟ್ಟು ಹೋಗಿದ್ದಾರೆ. ಅವರು ಮತ್ತೆಂದಿಗೂ ರಣರಂಗಕ್ಕೆ ಬರಬಾರದು. ಆ ವಾನರ ಸೈನ್ಯವೆಲ್ಲ ಸಮುದ್ರದಲ್ಲಿ ಮುಳುಗಿ ಹೋಗಬೇಕು. ಅದಕ್ಕೆ ಮೊದಲು ನಾನು ಆ ರಾಮ ಲಕ್ಷ್ಮಣರ ತೇಜೋವಧೆ ಮಾಡಬೇಕು. ಅವರು ನನಗೆ ಸಂಪೂರ್ಣ ಶರಣಾಗತರಾಗಬೇಕು, ಇಲ್ಲವೇ ಮೃತ್ಯುವಶರಾಗಬೇಕು. ಆಗಲೇ ನಾವು ಸಂಪೂರ್ಣ ವಿಜಯ ಸಾಧಿಸಿದಂತೆ. ಗೆಲುವು ದೂತ. ಅಪ್ಪಣೆ ಮಾಡಿ ಪ್ರಭು. ಅಶೋಕವನದಲ್ಲಿ ಸೀತೆ ಇರುವ ಕಡೆ ಯಾರೊಬ್ಬರೂ ಪ್ರವೇಶಿಸದಂತೆ ನಿರ್ಬಂಧಿಸಿರುವೆ ತಾನೇ? ನಿರ್ಬಂಧಿಸಿದ್ದೇನೆ ಪ್ರಭು. ಯಾರೊಬ್ಬರೂ ಅಶೋಕವನವನ್ನು ಪ್ರವೇಶಿಸಲು ಸಾಧ್ಯವಿಲ್ಲ. ರಾಕ್ಷಸಿಯರಿಗೆ ಕಟ್ಟುನಿಟ್ಟಾಗಿ ಕಾವಲು ಕಾಯಲು ಹೇಳಿದ್ದೇನೆ. ಅದು ಹಾಗೆಯೇ ಮುಂದುವರಿಯಲಿ. ಸತ್ಯವೇನೆಂದು ರಾಮನಿಗೆ ತಿಳಿದಿಲ್ಲ ಅಂದ ಮೇಲೆ ಅಶೋಕವನವನ್ನು ಯಾರೂ ಪ್ರವೇಶ ಮಾಡಿಲ್ಲ. ಖಂಡಿತ ಇಲ್ಲ ಪ್ರಭು. ನನ್ನ ಪುತ್ರ ಮೇಘನಾದ ಬಹುದೊಡ್ಡ ಕಾರ್ಯವನ್ನೇ ಮಾಡಿದ್ದಾನೆ. ಅವನ ರಣತಂತ್ರದಿಂದ ಶತ್ರುಗಳು ಶೋಕ ಸಾಗರದಲ್ಲಿ ಮುಳುಗಿದ್ದಾರೆ. ಸತ್ಯವೇನೆಂದು ಬಯಲಾಗಿ ಅವರು ಮತ್ತೆ ಚೇತರಿಸಿಕೊಂಡು ಯುದ್ಧೋತ್ಸಾಹದಲ್ಲಿ ಬರುವ ಮೊದಲು ರಾಮನ ಸೇನೆಯನ್ನು ನಾಮಾವಶೇಷ ಮಾಡಬೇಕು. ಸಾಧ್ವಿ ಸೀತೆ ಈ ಅಶೋಕವನದಲ್ಲೇ ಇದ್ದಾಳೆ. ಅಪ್ಪ, ಈಗ ನನ್ನ ಮನಸ್ಸು ನಿರಾಳವಾಯಿತು. ನಾನು ಆ ಕ್ರೂರ ವಾರ್ತೆಯನ್ನು ಕೇಳಿ ಎಷ್ಟೊಂದು ಕಳವಳಪಟ್ಟೆ. ತ್ರಿಜಟೆ, ಏಕೆ ನನ್ನನ್ನು ಕಾಣಲು ಬಂದು ಅಲ್ಲೇ ನಿಂತು ಬಿಟ್ಟೆ? ನಿತ್ಯದಂತೆ ರಣರಂಗದ ವಾರ್ತೆಯನ್ನು ಹೇಳುವುದಿಲ್ಲವೇ? ನನ್ನ ಸ್ವಾಮಿಯ ವಿಜಯದ ವಾರ್ತೆಯನ್ನು ಹೇಳುವುದಿಲ್ಲವೇ? ನನಗೆ ಸಮಾಧಾನವನ್ನು ಉಂಟು ಮಾಡುವುದಿಲ್ಲವೇ? ಸೀತೆ, ಈ ಅಶೋಕವನದಲ್ಲಿ ಮರದ ಕೆಳಗೆ ಕುಳಿತಿರುವುದು ಶ್ರೀರಾಮನ ಪತ್ನಿಯೇ ಹೌದೋ ಅಲ್ವೋ ಎಂದು ನನಗೆ ಖಚಿತವಾಗಬೇಕಲ್ಲವೇ? ಏಕೆ ತ್ರಿಜಟೆ ಈ ದಿನ ವಿಚಿತ್ರವಾಗಿ ಮಾತನಾಡುತ್ತಿರುವೆ? ಇಷ್ಟು ದಿನ ನಾನು ಜನಕ ಪುತ್ರಿ, ದಶರಥನ ಸೊಸೆ, ಶ್ರೀರಾಮನ ಧರ್ಮಪತ್ನಿ ಎಂದು ತಿಳಿಯದೆ ನನ್ನೊಂದಿಗೆ ಮಾತನಾಡುತ್ತಿದ್ದೀಯಾ? ಇಷ್ಟು ದಿನದ ವಿಷಯ ಬೇರೆ, ಇಂದಿನ ವಿಷಯವೇ ಬೇರೆ. ಆ ಇಂದ್ರಜಿತು ರಣರಂಗದಲ್ಲಿ ಸೀತೆಯನ್ನು ವಧಿಸಿದ ಮೇಲೆ ಆ ಸೀತೆ ಇಲ್ಲಿರಲು ಹೇಗೆ ಸಾಧ್ಯ? ಅದಕ್ಕಾಗಿ ನೀನು ಮಾಯಾ ಸೀತೆ ಇರಬಹುದೆಂದು ಯೋಚಿಸುತ್ತಿದ್ದೇನೆ. ತ್ರಿಜಟೆ, ಇದು ವಿನೋದದ ಸಮಯವೇ? ಪ್ರತಿ ಕ್ಷಣ ನನ್ನ ಸ್ವಾಮಿಗಾಗಿ ಹಂಬಲಿಸುತ್ತಿರುವ ನಾನು ವಿನೋದ ಪಡುವ ಸ್ಥಿತಿಯಲ್ಲಿರುವೇನೆ? ಇಂಥ ಪರಿಹಾಸ ಮಾಡಿ ನನಗೆ ನೋವು ಉಂಟು ಮಾಡಲು ನಿನಗೆ ಹೇಗೆ ಮನಸ್ಸು ಬಂತು? ಕ್ಷಮಿಸು ಸೀತೆ, ನಿನಗೆ ನೋವು ಉಂಟು ಮಾಡುವ ಉದ್ದೇಶ ನನ್ನದಲ್ಲ. ಆ ದುಷ್ಟ ಇಂದ್ರಜಿತು ಶ್ರೀರಾಮನಿಗೆ, ಲಕ್ಷ್ಮಣನಿಗೆ, ಹನುಮಂತನಿಗೆ ಮತ್ತು ವಾನರರಿಗೆ ದುಃಖವನ್ನುಂಟು ಮಾಡಿದ್ದಾನೆ. ಅದಕ್ಕಾಗಿ ನಾನು ಹೀಗೆ ಮಾತಾಡಬೇಕಾಯಿತು. ಇಂದ್ರಜಿತು ಅಂತ ಯಾವ ಕಾರ್ಯವನ್ನು ಮಾಡಿದ ತ್ರಿಜಟೆ? ಮಾಡಿದ್ದಾನೆ ಸೀತೆ. ಆ ದುಷ್ಟ ಇಂದ್ರಜಿತು ಮಾಯಾ ಸೀತೆಯನ್ನು ಸೃಷ್ಟಿಸಿ ಅವಳನ್ನು ರಣರಂಗಕ್ಕೆ ಕರೆದೊಯ್ದು
ಹನುಮಂತ ಮತ್ತು ವಾನರರೆದುರು ಸಂಹರಿಸಿ ನಿನ್ನ ವಧೆಯೇ ನಡೆದು ಹೋಯಿತೆಂದು ಅವರೆಲ್ಲ ನಂಬುವಂತೆ ಮಾಡಿದ್ದಾನೆ. ಹೌದೇ ತ್ರಿಜಟೆ? ನನ್ನ ವಧೆಯಾಯಿತೆಂದು ರಾಮ ಲಕ್ಷ್ಮಣರು ನಂಬಿಯೇ ಬಿಟ್ಟರೆ? ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ.